ತ್ರಿವೇಣಿ ಸಂಗಮದ ಪವಿತ್ರ ಮಾರ್ಗವಾಗಿ ವಿಶ್ವವಿಖ್ಯಾತ ಹೊಯ್ಸಳೇಶ್ವರ ದೇವಾಲಯದತ್ತ ಸಾಗುವ ಈ ದಾರಿಯಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸಿದ್ದನಹುಂಡಿ ಗ್ರಾಮ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ಇದು ಕೇವಲ ಒಂದು ಗ್ರಾಮವಲ್ಲ, ಸೇವೆಯನ್ನ ಜೀವನ ಧರ್ಮವನ್ನಾಗಿಸಿಕೊಂಡ ಒಬ್ಬ ಮಹನೀಯರ ನೆನಪಿನ ನೆಲೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಾಮಾಣಿಕತೆ, ಸರಳತೆ ಮತ್ತು ಜನಪರತೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದ ಮಾಜಿ ಸಚಿವರು ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ದಿವಂಗತ ವೈ ಶ್ರೀ ರಾಮಕೃಷ್ಣ ಅವರು ಅಧಿಕಾರಕ್ಕಾಗಿ ಬದುಕಲಿಲ್ಲ, ಜನರಿಗಾಗಿ ಬದುಕಿದರು. ಬಾಲ್ಯದಿಂದಲೇ ಪ್ರತಿಭಾವಂತರಾಗಿದ್ದ ಅವರು ಅತಿ ಕಿರಿಯ ವಯಸ್ಸಿನಲ್ಲೇ BA, BL ಪದವಿ ಪಡೆದು ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 1953ರಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭೇಟಿಯಾದ ಸಂದರ್ಭ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಆ ಪ್ರೇರಣೆಯೇ ಅವರನ್ನು ಸಾರ್ವಜನಿಕ ಸೇವೆಯ ಪಥದತ್ತ ಕರೆದೊಯ್ದಿತು. 1957ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ ಅವರು ಒಟ್ಟು 6 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಚಿವರಾಗಿ ಹಾಗೂ 1 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಾಜ್ಯದ ಅಭಿವೃದ್ಧಿ ಮತ್ತು ಸಮಾಜದ ಏಳಿಗೆಗಾಗಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿದರು. ಆದರೆ ಅವರ ನಿಜವಾದ ಮಹತ್ವ ಅಧಿಕಾರದಲ್ಲಿರಲಿಲ್ಲ, ಅದು ಸಮಾಜದ ಮೇಲಿನ ಅವರ ಅಪಾರ ಪ್ರೀತಿಯಲ್ಲಿತ್ತು. ತಮ್ಮ ಪಿತ್ರಾರ್ಜಿತ ಸುಮಾರು 10 ಎಕರೆ ಜಮೀನನ್ನ ಸಮಾಜದ ವಸತಿ ಸೌಲಭ್ಯಕ್ಕಾಗಿ ನೀಡಬೇಕೆಂಬ ಆಶಯವನ್ನ ಅವರು ಕುಟುಂಬದವರಿಗೆ ತಿಳಿಸಿದ್ದರು. ಆ ಆಶಯವನ್ನು ಕುಟುಂಬದ ಸದಸ್ಯರು ಗೌರವಿಸಿ ಮೈಸೂರು ಜಿಲ್ಲಾಡಳಿತದ ಮೂಲಕ ಸರ್ಕಾರದ ಆಶಯ ಯೋಜನೆಗೆ ನೋಂದಾಯಿಸಿ ನೀಡಿದರು. ಇಂದು ಆ ಪುಣ್ಯಭೂಮಿಯಲ್ಲಿ 230ಕ್ಕೂ ಹೆಚ್ಚು ನಿವೇಶನಗಳು ನಿರ್ಮಾಣಗೊಂಡಿವೆ. ಅನೇಕ ಕುಟುಂಬಗಳ ಕನಸಿನ ಮನೆಗಳಿಗೆ ಇದು ನೆಲೆಯಾಗುತ್ತಿದೆ. ಈ ಬಡಾವಣೆಯ ಪ್ರತಿಯೊಂದು ಮಾರ್ಗವೂ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಮಹನೀಯರನ್ನ ಸ್ಮರಿಸುತ್ತದೆ. ಭೂಮಂಡಲ ಸೃಷ್ಟಿಕರ್ತ ಆದಿ ಜಾಂಬವ ಮಾರ್ಗ, ಸಂಗೀತ ಪಿತಾಮಹ ಶ್ರೀ ಮಾತಂಗ ಮುನಿ ಮಾರ್ಗ, ಮಹಾಸಾಧ್ವಿ ಮಾತೆ ಅರುಂಧತಿ ಮಾರ್ಗ, ಮಹಾಶಿವಶರಣ ಕಾಯಕ ಯೋಗಿ ಮಾದರ ಚೆನ್ನಯ್ಯನವರ ಮಾರ್ಗ, ಭಾರತದ ಮೊದಲ ದಲಿತ ದೊರೆ ಕುರಂಗರಾಜ ಮಾರ್ಗ. ಈ ಹೆಸರುಗಳು ಕೇವಲ ಫಲಕಗಳಲ್ಲ, ಸಮಾನತೆ, ಗೌರವ ಮತ್ತು ಸಾಮಾಜಿಕ ಚೇತನೆಯ ಸಂದೇಶಗಳನ್ನು ಹೊತ್ತಿರುವ ದಾರಿದೀಪಗಳು. 2026ರ ಜುಲೈ 12ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ದಿವಂಗತ ವೈ ರಾಮಕೃಷ್ಣ ಬಡಾವಣೆ ನಾಮಫಲಕ ಹಾಗೂ ವಿವಿಧ ಮಾರ್ಗಗಳ ನಾಮಫಲಕಗಳನ್ನು ಅನಾವರಣಗೊಳಿಸುವ ಮೂಲಕ ಬಡಾವಣೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲಾಗುತ್ತಿದೆ. ಇದು ಒಂದು ಸಮಾರಂಭ ಮಾತ್ರವಲ್ಲ, ಒಬ್ಬ ಜನನಾಯಕನ ಕನಸು ಸಾಕಾರವಾದ ಕ್ಷಣ. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಸಂಪಾದಿಸಿದ ಅತಿ ದೊಡ್ಡ ಸಂಪತ್ತು ಆಸ್ತಿಯಲ್ಲ, ಅವರು ಜನರ ಮನಸ್ಸಿನಲ್ಲಿ ಬಿತ್ತಿದ ನಂಬಿಕೆ. ದಿವಂಗತ ವೈ ಶ್ರೀ ರಾಮಕೃಷ್ಣ ಅವರು ಬಿತ್ತಿದ ಆ ನಂಬಿಕೆ ಇಂದು ಮನೆಗಳಾಗಿ ರಸ್ತೆಗಳಲ್ಲಿ ಮತ್ತು ಆ ಬಡಾವಣೆಯ ಹೆಸರಿನಲ್ಲಿ ಜೀವಂತವಾಗಿದೆ. ಆ ಮಹನೀಯರ ಆದರ್ಶಗಳಿಗೆ ಗೌರವ ಸಲ್ಲಿಸಲು, ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ತಮ್ಮ ಕುಟುಂಬ ಸಮೇತ ಆಗಮಿಸುವಂತೆ ಹೃತ್ಪೂರ್ವಕ ಆಹ್ವಾನ. ದಿವಂಗತ ವೈ ಶ್ರೀ ರಾಮಕೃಷ್ಣ ಅವರ ಸೇವೆ ಚಿರಂಜೀವಿಯಾಗಲಿ. ಸಮಾನತೆ, ಶಿಕ್ಷಣ ಮತ್ತು ಸಮಾಜ ಸೇವೆಯ ಸಂದೇಶ ಶಾಶ್ವತವಾಗಲಿ.